ಹಾಯ್ ಗಾಯ್ಸ್, ಹರ್ಷಿತಾ ನಾಗೇಶ್ ಎಚ್.ಎನ್.ಎಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನಿವತ್ತು 3ನೇ ದಿನದ ಜಾತ್ರೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇವತ್ತು 2 ದಿವಸ ಆಯಿತು. ನಾನು 2 ದಿವಸದ್ದು ನಾನು ವಿಡಿಯೋ ಹಾಕಿದ್ದೀನಿ, ಬಟ್ ನಾನು ವಾಯ್ಸ್ ಓವರ್ ಮಾಡೋಕ್ಕಾಗಲಿಲ್ಲ. ಬಟ್ ಹಾಗೆ ಹಾಕಿದ್ದೀನಿ ನೋಡಿ. ಇದು 3ನೇ ದಿನದ ವ್ಲಾಗು ಫ್ರೆಂಡ್ಸ್. ಇದು ನೋಡಿ, ಇವತ್ತಿನ ದಿವಸ ನಾವು ಬೆಳಗ್ಗೆನೇ 3 ಗಂಟೆ 3:15 ಆಗಿತ್ತು. ಆಗಲೇ ಪೂಜೆ ಎಲ್ಲ ಮಾಡಿದ್ದೀವಿ ಮನೇಲಿ. ಅಲ್ಲಿ ದೇವಸ್ಥಾನದ ಹತ್ರ ಹೋಗಬೇಕಾಗಿತ್ತು. ನಾವು ಅಲ್ಲಿ ಹೋಗಿ ಹರಳಾಕ್ತಾರೆ, ಕೊಂಡ ಹಾಕಿರ್ತಾರಲ್ಲ, ಅದಕ್ಕೆ ಏನಾದರೂ ನಮಗೇನೇ ಆದ್ರೂ ಒಳ್ಳೇದಾಗಬೇಕು ಅಂದರೆ ಹೋಗಿ ವರ್ಷ ನಾವು ಹರಳಾಕಬೇಕು. ತುಂಬಾ ಒಳ್ಳೆಯದು ಅಲ್ಲಿ ಹಾಕಿದ್ರೆ. ನಾವು ನಡ್ಕೊಂಡು ಹೋಗ್ತಾ ಇದ್ವಿ. 3:30-4 ಗಂಟೆ ಆಗಿತ್ತು. ನಮ್ಮಮ್ಮ, ನಾನು, ನನ್ನ ತಂಗಿ 3 ಜನನೂ ಕೂಡ ನಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮನೆಯವರು ಕೂಡ ಗಾಡೀಲಿ ಬರ್ತಾಯಿದ್ರು. ಹತ್ರನೇ ಅಲ್ವಾ ಅಂದ್ಬಿಟ್ಟು ನಡ್ಕೊಂಡು ಹೋದ್ವಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಫಸ್ಟ್ ಹರಳಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮಾರ್ತಾ ಇರ್ತಾರೆ. ತೊಗೊಂಡು ನಮ್ಮ ಮನೆಯವರು ನಾನು ಎಲ್ಲ ಹಾಕ್ತಾ ಇದ್ದೀವಿ. ನಮ್ಮ ಮನೆಯವರು, ನಾನು, ನಮ್ಮಮ್ಮ, ನನ್ನ ತಂಗಿ ಎಲ್ಲರೂ ಕೂಡ ಹಾಕ್ತೀವಿ. ಎಲ್ಲರೂ ಕೂಡ ಈ ಟೈಮಲ್ಲೇ ಬಂದು ಹರಳೆಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ಬಟ್ ಇಲ್ಲಿ ಹರಳೆಲ್ಲ ಹಾಕಿದ್ಮೇಲೆ ಪಲ್ಲಕ್ಕಿಯಲ್ಲಿ ಬಂದಿರುತ್ತೆ ಬಸವಣ್ಣ. ಅದು ಬಂದಮೇಲೆ ಅವರು ಇದು ತಂದಿರ್ತಾರೆ, ಆರತಿ ಎಲ್ಲ ತಂದಿರ್ತಾರೆ. ಅದನ್ನು ಪೂಜೆ ಮಾಡ್ತಾರೆ ಇಲ್ಲಿ. ಬಟ್ ನಾನು ಅಲ್ಲಿವರೆಗೂ ಇರೋದಕ್ಕಾಗಲಿಲ್ಲ, ಮನೆಗೆ ಬಂದುಬಿಟ್ಟೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ದೇವಸ್ಥಾನ ಬಾಗಿಲೆಲ್ಲ ತೆಗಿತಾರೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ದೇವಸ್ಥಾನ ಬಾಗಿಲು ತೆಗ್ದು ಎಲ್ಲ ಅಂದರೆ ಅಕ್ಕಿ ಗೂಡಲ್ಲಿ ಮಾಡಿರ್ತಾರೆ ದೇವಸ್ಥಾನ. ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಫ್ರೆಂಡ್ಸ್. ಅದು ಕೂಡ ನಿಮಗೆ ಪೋಸ್ಟ್ ಮಾಡ್ತೀನಿ, ಫೋಟೋಸಲ್ಲಿ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಇನ್ನು ಹೋಗೋದಕ್ಕಾಗಲಿಲ್ಲ. ನನ್ನ ಮಗನೂ ಕೂಡ ಬಂದುಬಿಟ್ಟಿದ್ನಲ್ಲ, ಎತ್ಕೊಂಡು ಹೋಗೋದಕ್ಕೆ ತುಂಬಾ ಜನ ಇದ್ದರು. ನೋಡಿ ಆರತಿ ಯಾವ ರೀತಿ ತಂದಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು. ಮತ್ತು ಅಲ್ಲಿ ಜೋಕ್ಸ್ಗೆ ಸುಮ್ಮನೆ ನೋಡಿ ಫ್ರೆಂಡ್ಸ್, ಮಂಕಿ ಥರ ವೇಷ ಹಾಕ್ಕೊಂಡು ಯಾವ ರೀತಿ ಓಡಾಡ್ತಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ಚುಡಾಯಿಸ್ತಿದ್ರು. ಅದನ್ನು ಕೂಡ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಮತ್ತು ಇದು ನಮ್ಮೂರ ಬಸವೇಶ್ವರ ದೇವ್ರದ್ದು ಪಲ್ಲಕ್ಕಿ ಫ್ರೆಂಡ್ಸ್. ಇದು ಮುತ್ತಿನ ಪಲ್ಲಕ್ಕಿ. ಪ್ರತಿ ವರ್ಷ ಇದೇ ರೀತಿ ಮಾಡ್ತಾರೆ. ನೋಡಿ ಯಾವ ರೀತಿ ಇದೆ ಅಂತ. ತುಂಬಾ ಚೆನ್ನಾಗಿತ್ತು. ಮತ್ತು ತೇರುಗಳು ಪ್ರತಿಯೊಂದು ಕೂಡ ಬರ್ತಾ ಇರುತ್ತೆ. ಎಲ್ಲ 11 ಊರಿಂದ ಬರುತ್ತೆ ಫ್ರೆಂಡ್ಸ್ ನಮ್ಮೂರಿಗೆ. ಅಂದರೆ ಕುರ್ಜು ಅಂತಾರಲ್ಲ, ನಮ್ಮ ಕಡೆ ಕುರ್ಜು ಅಂತಾರೆ. ಅದನ್ನು ಆ ರೀತಿ ಪ್ರತಿಯೊಂದು ಊರಿಂದಲೂ 11 ಊರಿಂದ ಬರುತ್ತೆ. ಆ ಥರ ತೋರಿಸ್ತೀನಿ ನೋಡಿ. ನಮ್ಮೂರಿನಲ್ಲಿ ಇದೇ ರೀತಿ ಮಾಡಿರೋದು ಕುರ್ಜು. ಇದೇ ರಥ ಅಂತಾರೆ. ನಮ್ಮ ತೋಟಗೆರೆ ರಥ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ನೋಡಿ. ಇದು ಕೂಡ ಬೇರೆ ಊರುಗಳಿಂದ ಬರ್ತಾ ಇರುತ್ತೆ. ಹೆಸರುಘಟ್ಟ ಮತ್ತು ಪ್ರತಿಯೊಂದು ಊರಿಂದನೂ ಬರುತ್ತೆ, ನಮ್ಮ ಅಕ್ಕಪಕ್ಕದ ಹಳ್ಳಿ ಊರಿಂದ. ನೋಡಿ ಅಲ್ಲೆಲ್ಲ ನೋಡಿಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ನಡ್ಕೊಂಡೇ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಅಂದರೆ ಎಷ್ಟೊಂದು ಜನ ಓಡಾಡ್ತಾ ಇರ್ತಾರಲ್ಲ, ಪ್ರತಿಯೊಬ್ಬರು ಕೂಡ ಹರಳಾಕೋದಕ್ಕೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರಲ್ಲ, ಏನು ಭಯ ಇರೋದಿಲ್ಲ. ನೋಡಿ ಸೀರಿಯಸ್ ಸೆಟ್ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಈ ರೀತಿ ಎಲ್ಲ ನಮ್ಮ ಮನೆ ಮುಂದೆನೂ ಕೂಡ ಬಿಟ್ಟಿದ್ದಾರೆ. ನೋಡಿ ಯಾವ ರೀತಿ ಬಿಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ನೋಡಿ ಯಾವ ರೀತಿ ಇದೆ ಅಂತ. ಇನ್ನೂ 3 ದಿವಸ ಇದೆ ಫ್ರೆಂಡ್ಸ್ ನಮ್ಮೂರ ಜಾತ್ರೆ. ಗುರುವಾರ ಲಾಸ್ಟ್ ಆಗುತ್ತೆ. ಅದು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನಾಳೆನೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಈಗ ನೈಟ್ ಆಯ್ತಲ್ವ, ಡೇ ಜಾತ್ರೆನೂ ಇದೆ, ಬೆಳಗ್ಗೆ ಜಾತ್ರೆ, ಹಗಲು ಜಾತ್ರೆ ಅಂತಾರೆ. ಅದು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.